ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚ್ಚಪ್ಪ ಸೈಕಿದಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ದಿನದಲ್ಲಿ ನಮ್ಮ ಮನೆಯಲ್ಲಿ ಗಂಗಾ ದಶಹರ ನಾವು ಯಾವ ರೀತಿ ಆಚರಣೆ ಮಾಡಿದೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ನಾನು ಗಂಗೆಯನ್ನು ತೆಗೆದುಕೊಂಡು ಬಂದು ಹೊಸಲು ಮುಂದೆ ಇಟ್ಟು ಪೂಜೆ ಮಾಡಿಕೊಂಡಿದ್ದೇನೆ. ಹೊಸಲಿಗೆ ಎದ್ದು ದೀಪವನ್ನು ಹಚ್ಚಿಟ್ಟು ತಾಂಬೂಲವನ್ನಿಟ್ಟು ಅಲ್ಲಿ ಮಂಗಳಾರತಿಯನ್ನು ಮಾಡ್ಕೊಂಡು ಪೂಜೆ ಮಾಡಿದ್ದೀನಿ. ವಿಶೇಷವಾದ ಗಂಗಾ ದೀಪಾರಾಧನೆ, 10 ಮುಖಗಳಿರುವಂಥ ಒಂದು ದೀಪಾರಾಧನೆ. ಮಡ್ಲಕ್ಕಿಯನ್ನು ಇಟ್ಟಿದ್ದೇನೆ, ತಾಂಬೂಲ ಅಂತ. ಹಾಗೆ ಪ್ರಸಾದಕ್ಕೆ ಅಂತ ನಾನು ಒಂದು ಪುಳಿಯೋಗರೆ ಮಾಡಿದ್ದೆ. ಗಂಗೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪವನ್ನು ಹಚ್ಚಿಟ್ಟು ಗಂಗೆ ಮಂಡಲವನ್ನು ಹಾಕಿಕೊಂಡು ರಂಗೋಲಿಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡಿದ್ದೆ. ನಾನು ಸಹ ಕಂಕಣವನ್ನು ಕಟ್ಕೊಂಡು ಹಸುವಿನ ಪೂಜೆ ಸಹ ಮಾಡಿದ್ದೇನೆ. ಇಷ್ಟು ನಾನು ಸಿಂಪಲಾಗಿ ಒಂದು ಪೂಜೆಯನ್ನು ನಾನು ಮಾಡಿಕೊಂಡಿದ್ದು. ಹಾಗೆ ನಮ್ಮ ಮನೆಯ ಪೂಜೆ ಇಷ್ಟು. ನಾನು ನಂತರದಲ್ಲಿ ಕಾಯನ್ನು ಒಡೆದು ನಾನು ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇನೆ. ನೋಡಿದ್ರೆ ಫ್ರೆಂಡ್ಸ್, ನಾನು ನಿಮಗೆ ನಮ್ಮ ಮನೆಯಲ್ಲಿ ಗಂಗಾ ದಶಹರ ಪೂಜೆಯನ್ನು ಯಾವ ರೀತಿ ಆಚರಿಸಿದ್ದೆ ಅಂತ ತೋರಿಸಿದ್ದೇನೆ. ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.